ವೀಕ್ಷಕರೇ, ಅಸಪ ಟೈಮ್ಸ್ಗೆ ಸ್ವಾಗತ. ಈ ಜಗತ್ತಿನಲ್ಲಿ ಎಂತೆಂತಹ ಹುಚ್ಚು ಜನರಿದ್ದಾರೆ ಅಲ್ವಾ. ಅಂತಹ ಹುಚ್ಚರ ಸಾಲಿಗೆ ಇದೀಗ ಉತ್ತರ ಪ್ರದೇಶದ ವ್ಯಕ್ತಿಯೊಬ್ಬ ಸೇರ್ಪಡೆಯಾಗಿದ್ದಾನೆ. ತನ್ನ ಹೆಂಡತಿಯ ಸಾವಿನ ನಂತರ ಆಕೆಯ ತಂಗಿಯನ್ನು ಮದುವೆಯಾಗಿ ಈಗ ಮತ್ತೊಬ್ಬಾಕೆ ತಂಗಿಯನ್ನು ನನಗೆ ಮದುವೆ ಮಾಡಿಕೊಡಬೇಕೆಂದು ಹಠ ಹಿಡಿದು ಕರೆಂಟ್ ಟವರ್ ಹತ್ತಿರುವ ಘಟನೆ ಉತ್ತರ ಪ್ರದೇಶದಿಂದ ವರದಿಯಾಗಿದೆ. ಏನಿದು ಘಟನೆ ವಿವರವಾಗಿ ನೋಡುವ ಬನ್ನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮೆಲ್ಲಾ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯ ಆಗ್ತದೆ. ವೀಕ್ಷಕರೇ, ಉತ್ತರ ಪ್ರದೇಶ ಅಂದರೆ ಗೊತ್ತಲ್ವಾ, ಅಲ್ಲಿಯ ಜನಜೀವನ ಸಂಸ್ಕೃತಿ ನಮ್ಮಂತೆ ಅಲ್ಲ. ದೇಶದಲ್ಲಿ ಅತ್ಯಂತ ಹೆಚ್ಚು ಕ್ರೈಮ್ ರೇಟ್ ಇರುವ ಜಾಗ ಮಾತ್ರವಲ್ಲ, ಭೌಗೋಳಿಕವಾಗಿ ಅತಿ ದೊಡ್ಡ ರಾಜ್ಯ ಕೂಡ. ಅಲ್ಲಿಯ ಜನರು ಇಡೀ ಭಾರತದಾದ್ಯಂತ ಉದ್ಯೋಗ ನಿಮಿತ್ತ ಹರಡಿದ್ದಾರೆ. ನಿರುದ್ಯೋಗ, ಅನಕ್ಷರತೆ, ಬಡತನ ಹೀಗೆ ನಾನಾ ಕಾರಣಗಳಿಂದ ಉತ್ತರ ಪ್ರದೇಶ ಬಡ ರಾಜ್ಯವಾಗಿ ಉಳಿದಿದೆ. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಮಾತನಾಡುವುದಾದರೆ, ಉತ್ತರ ಪ್ರದೇಶದ ಕನೌಜಾ ಎಂಬಲ್ಲಿ ರಾಜ್ ಸಕ್ಸೇನಾ ಎಂಬಾತ 2001ರಲ್ಲಿ ಮಹಿಳೆಯೊಬ್ಬಳನ್ನು ವಿವಾಹ ಆಗಿದ್ದ. ಮದುವೆಯಾಗಿ 1 ವರ್ಷದ ನಂತರ ಆಕೆ ಕಾಯಿಲೆಯಿಂದ ಸಾವನ್ನಪ್ಪುತ್ತಾಳೆ. ಅದಾಗಿ ಕೆಲವು ತಿಂಗಳ ಬಳಿಕ ಆಕೆಯ ತಂಗಿಯನ್ನು ಮದುವೆ ಮಾಡಿಕೊಡಲು ಕೇಳುತ್ತಾನೆ. ಅದರಂತೆ ಹುಡುಗಿ ಮನೆಯವರು ಒಪ್ಪಿ ಮದುವೆಯನ್ನು ಮಾಡಿಕೊಡುತ್ತಾರೆ. ಅದಾಗಿ ಈಗ 2 ವರ್ಷಗಳು ಕಲಿತು ಆಕೆಯ ಇನ್ನೊಬ್ಬಾಕೆ ತಂಗಿಯನ್ನು ತನಗೆ ಮದುವೆ ಮಾಡಿಕೊಡಬೇಕೆಂದು ಕರೆಂಟ್ ಟವರ್ ಹತ್ತಿ ಕುಳಿತಿದ್ದಾನೆ ಭೂಪ. ಈ ಬಗ್ಗೆ ಆತನ ಹೆಂಡತಿಯ ಬಳಿ ಕೇಳಿದ್ದಾನೆ. ಆಗ ಆಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಳು. ಯಾವ ಹೆಣ್ಣಾದರೂ ಸರಿ ತನ್ನ ಗಂಡನನ್ನು ತಂಗಿಯ ಜೊತೆ ಹಂಚಿಕೊಳ್ಳಲು ಒಪ್ಪುತ್ತಾಳೆ ಹೇಳಿ. ಹೆಂಡತಿ ವಿರೋಧಿಸುವುದು ಕಂಡ ರಾಜ್ ಸಕ್ಸೇನಾ ಕುಪಿತಗೊಂಡು ಬಾಲಿವುಡ್ನ ಶೂಲೆ ಸಿನಿಮಾದಂತೆ ಕರೆಂಟ್ ಟವರ್ಗೆ ಏರಿ ಕುಳಿತು ಆಕೆಯನ್ನು ತನಗೆ ಮದುವೆ ಮಾಡಿ ಕೊಡದಿದ್ದರೆ ಇಲ್ಲಿಂದ ಬಿದ್ದು ಸಾಯುತ್ತೇನೆಂದು ಬೆದರಿಕೆಯನ್ನು ಹಾಕಿದ್ದಾನೆ. ಇನ್ನೇನು ಮಾಡೋದು. ನಂತರ ಹುಡುಗಿ ಮನೆಯವರು, ಗ್ರಾಮಸ್ಥರು, ಪೊಲೀಸರು ಸೇರಿ ಆತನ ಮನವೊಲಿಸುವ ಪ್ರಯತ್ನವನ್ನು ಮಾಡಿದ್ದಾರೆಯಾದರೂ ಆತ ಪತ್ತು ಬಿಡುವುದು ಕಾಣಿಸಲಿಲ್ಲ. ಬೆಳಿಗ್ಗೆ 7 ಗಂಟೆಗೆ ಟವರ್ ಏರಿದವ ಸಂಜೆಯಾದರೂ ಇಳಿಯುವುದು ಕಾಣದಿದ್ದಾಗ ಕೊನೆಗೆ 3ನೇಯವಳನ್ನು ಮದುವೆ ಮಾಡಿಕೊಡುವುದಾಗಿ ಹೇಳಿದ್ದಾರೆ. ಹುಡುಗಿ ಮನೆಯವರ ಮಾತು ಕೇಳಿದ್ದೆ ತಡ ಭೂಪ ಟವರ್ನಿಂದ ಕೆಳಗೆ ಇಳಿದಿದ್ದಾರೆ. ನಾದಿನಿಯು ತನ್ನನ್ನು ಪ್ರೀತಿಸುತ್ತಿರುವುದಾಗಿ ಪೊಲೀಸರಲ್ಲಿ ಹೇಳಿಕೊಂಡಿದ್ದು, ಟವರ್ ಹತ್ತಿದ ಪ್ರಸಂಗ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗುತ್ತಿದೆ. ವೀಕ್ಷಕರೇ, ಎಂತೆಂತಹ ವಿಚಿತ್ರ ಜನರಿದ್ದಾರೆ ಅಲ್ವಾ. ಹೆಂಡತಿಯ ತಂಗಿಯ ಮೇಲೆ ಆಸೆ ಪಡುವುದು ಅಥವಾ ಅಕ್ಕನ ಗಂಡನ ಮೇಲೆ ಪ್ರೀತಿ ಹುಟ್ಟುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವ ಸ್ಥಿತಿಗೆ ತಲುಪಿದೆ. ಮುಂದೆ ಇನ್ನಂತಹ ಸನ್ನಿವೇಶಗಳು ನಿರ್ಮಾಣವಾಗುತ್ತದೆ ಎಂದು ದೇವರೇ ಬಲ್ಲ. ಯಾಕೆಂದರೆ ಭಾರತದ ವಿಶ್ವದೆಲ್ಲೆಡೆ ವಿಶೇಷವಾಗಿ ಗುರುತಿಸಲ್ಪಡುವುದು ನಮ್ಮ ಆಚಾರ, ವಿಚಾರ ಮತ್ತು ಒಳ್ಳೆಯ ಸಂಸ್ಕೃತಿಯಿಂದಾಗಿದೆ. ಆದರೆ ಸದ್ಯದ ಭಾರತದ ಪರಿಸ್ಥಿತಿ ನೋಡಿದರೆ ಈ ಗೌರವ, ಇತಿಹಾಸ ಸೇರುವ ದಿನ ದೂರ ಇಲ್ಲ ಎಂದನಿಸುತ್ತದೆ. ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಮಾಹಿತಿಗಳಿಗಾಗಿ ಅಸಪ ಟೈಮ್ಸ್ ಅನ್ನು ನೋಡುತ್ತೀರಿ. ಈ ಮಾಹಿತಿ ನಿಮಗೆ ಹೇಗೆ ಅನಿಸುತ್ತೆ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ನಿಮ್ಮವರಿಗೂ ಮಾಹಿತಿಯನ್ನು ತಲುಪಿಸಿ. ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.